ನಾನು ಹೇಳ್ತಾ ಇರೋದು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ನಾನು ಬಂದಿದ್ದೀನ ಅಂತ ಕೇಳ್ತಿದ್ದೀರಲ್ಲ, ಒಂದ್ ನಿಮಿಷ ನಾನು ಹೇಳ್ತಾ ಇರೋದು, ನೀವು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದಕ್ಕೆ ಬಂದಿದ್ದಾರೆ ಅಥವಾ ಮೈತ್ರಿ ನಾಯಕರು ಭೇಟಿ ಮಾಡಿದ್ದಾರೆ ಅದಕ್ಕೆ ಮಾಡ್ತಿದ್ದಾರೆ ಅಂತ ಹೇಳಿ ನಿಮ್ಮಲ್ಲಿ ಭಾವನೆ ಬೇಡ. ನಾನು ಒಬ್ಬ ಜವಾಬ್ದಾರಿಯುತ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ನನ್ನ ಕೆಲಸವನ್ನ ನಾನು ಬೂತ್ ನಿಂದ ಪ್ರಾರಂಭ ಮಾಡಿದ್ದೀನಿ. ಬೂತ್ ಗೆದ್ರೆ ದೇಶ ಗೆಲ್ಬಹುದು ಅನ್ನೋ ಕಲ್ಪನೆಯನ್ನ ನಮ್ಮ ಸಂಘಟನೆಗಾರರು ಹೇಳ್ಕೊಟ್ಟಿದ್ದಾರೆ, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖರು ಹೇಳ್ಕೊಟ್ಟಿದ್ದಾರೆ. ಆ ಕೆಲಸವನ್ನ ನಾವು ಮಾಡ್ತಾ ಇದೀವಿ ಅನ್ನೋದನ್ನ ಮಾತ್ರ ಇಲ್ಲಿ ಹೇಳ್ತಾ ಇದ್ದೀನಿ. ನಾನು ಯಾವುದೇ ಒತ್ತಡಕ್ಕೆ ಮಣಿಯವನಲ್ಲ ಅನ್ನೋದನ್ನ ಅಂಡರ್ಲೈನ್ ಮಾಡಿ ಹೇಳ್ತಾ ಇದ್ದೀನಿ. ಅವಶ್ಯಕತೆನೇ ಇಲ್ಲ ನನಗೆ. ನೋಡಿ ನಿಮಗೆ ಒಂದು ಮಾನದಂಡ, ಸನ್ಮಾನ್ಯ ನರೇಂದ್ರ ಮೋದಿ ಅವ್ರನ್ನ, ಅಮಿತ್ ಶಾ ಅವ್ರನ್ನ, JP ನಡ್ಡಾಜಿ ಅವ್ರನ್ನ, ನಮ್ಮ 40ಕ್ಕೂ ಹೆಚ್ಚು ಮಿತ್ರ ಪಕ್ಷಗಳು NDA ಕೂಟಕ್ಕೆ ಸೇರಕ್ಕೂ ಮುಂಚೆ ಚರ್ಚೆ ಮಾಡಿರ್ತಾರೆ. ನಮ್ಮಲ್ಲಿ ಕೋಟ್ಯಾಂತರ ಜನ ಕಾರ್ಯಕರ್ತರು ಇರ್ತಾರೆ, ಏನ್ ಹೇಳಿ ಎನ್ರೋಲ್ಡ್ ಮೆಂಬರ್ಸ್ ಇರ್ತಾರೆ. ಅವ್ರಷ್ಟು ಜನನು ಹೋಗಿ ಅಷ್ಟು 40 ಪಕ್ಷದ ನಾಯಕರುಗಳು ಭೇಟಿ ಮಾಡಕತ್ತ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ. ನಾನು ಹೇಳ್ತಾ ಇರೋಂಥದ್ದು, ಒಂದ್ಸಲಿ ಮೇಲ್ಗಡೆ ತೀರ್ಮಾನ ಆದ್ಮೇಲೆ ನಾವು ಕೆಲಸ ಮಾಡಬೇಕು. ಅದನ್ನ ಅರ್ಥಕೊಂಡು ಚಾಲನೆಯನ್ನು ಹೊಸ ವರ್ಷ ಆದ್ಮೇಲೆ, ಯುಗಾದಿ ಆದ್ಮೇಲೆ ಚಾಲನೆ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ದೆ. ಇವತ್ತು ತೀರ್ಮಾನ ಮಾಡಿ ಅದನ್ನ ಪ್ರಾರಂಭ ಮಾಡಿರೋಂಥದ್ದು. ಮೊದಲನೇ ಹಂತದ ಏನು ಒಂದು ಚುನಾವಣೆ ನಡೆಯುತ್ತೆ ಇಲ್ಲ, ನೀವು ಅಪೇಕ್ಷೆ ಪಡೋಂತ ಆನ್ಸರ್ ನಾನ್ ಕೊಡಕ್ಕಿಲ್ಲ. ನಾನ್ ಏನ್ ಹೇಳ್ತೀನಿ ಅದನ್ನ ನೀವು ಕೇಳ್ಕೊಳ್ಳೋಂಥದ್ದು. ನಾನು ಹೇಳ್ತಾ ಇರೋದು, ನನಗೆ ಯಾರು ಸಂಪರ್ಕ ಮಾಡೋಂಥದ್ದು ಇರಲ್ಲ. ಒಂದ್ಸಲಿ ನಾನು ಮೋದಿ ಅವ್ರ ಕ್ಯಾಪ್ ಹಾಕೊಂಡು ಕ್ಯಾಂಪೇನ್ ಮಾಡ್ತೀನಿ. ಅದ್ರ ಅರ್ಥ ಏನ್ ಹೇಳಿ, ನಾನೇ ಮೋದಿ ಅಂತ ಹೇಳಿ ಮೋದಿ ಅವ್ರನ್ನ ಭೇಟಿ ಮಾಡಾದ್ಮೇಲೆ 40 ರಾಜಕೀಯ ಪಕ್ಷಗಳು ಮತ್ ಬಂದು ಪ್ರೀತಮ್ ಗೌಡನ್ ಭೇಟಿ ಮಾಡೋಂತ ದೊಡ್ಡ ಮನುಷ್ಯ ನಾನಲ್ಲ. ಮತ್ತ ಆ ವ್ಯವಸ್ಥೆ ನಮ್ಮ ಪಕ್ಷದಲ್ಲಿ ಇಲ್ಲ. ಮೇಲೆ ಒಂದ್ಸಲಿ ತೀರ್ಮಾನ ಆದ್ರೆ, ರಾಷ್ಟ್ರೀಯ ಅಧ್ಯಕ್ಷರು ತೀರ್ಮಾನ ಮಾಡಿದ್ರೆ ರಾಜ್ಯಾಧ್ಯಕ್ಷರು ಅದನ್ನ ನನಗೆ ಗಮನಕ್ಕೆ ತರ್ತಾರೆ. ನಾನು ಆ ಗಮನಕ್ಕೆ ತಂದ ತಕ್ಷಣ ನಾನು ನಮ್ಮ ಮಂಡಲ ಅಧ್ಯಕ್ಷರ ಗಮನಕ್ಕೆ ತರ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.